ನಮಸ್ಕಾರ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದೆ ವೀಡಿಯೋಸ್ನ ಹಾಕಿದ್ದೀನಿ. ಅಂದರೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಆಪಲ್ ಸೈಡೆಡ್ ವಿನಿಗರ್ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಅದರ ನಂತರ ವಾಕಿಂಗ್ ಮಾಡಿದ್ರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ವಾಕಿಂಗಿಂದ ಬಂದು ಫ್ರೆಶ್ ಅಪ್ ಆದಮೇಲೆ ಅಗಸೆ ಮಜ್ಜಿಗೆನ ಸೇವನೆ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಅದರ ನೆಕ್ಸ್ಟ್ ಬೆಳಗ್ಗೆ 8:30 ಅಷ್ಟರಲ್ಲಿ ಅಷ್ಟು ಪ್ರೋಸೆಸ್ ಮುಗಿದ್ರೆ 9:00ವರೆಗೆ ಒಂದು ಟಿಫನ್, ಅಂದರೆ ಒಂದು ಹೆಲ್ದಿ ಡಯಟ್ ಫುಡ್ಡು ಹೇಗಿರಬೇಕು, ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಬೇಕು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಅದ್ರ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಬೆಳಿಗ್ಗೆ ಒಂದು ಆರೋಗ್ಯಕರವಾದಂಥ ಒಂದು ಹೆಲ್ದಿ ಉಪಹಾರನ ಮಾಡ್ತೀನಿ ಅಂತ ಅನ್ನೋದಾದರೆ ಓಟ್ಸು ಒಂದು ಬೆಸ್ಟ್ ಉಪಹಾರ ಅಂತ ಹೇಳ್ಬೋದು. ಓಟ್ಸ್ನಲ್ಲಿ ನಾರಿನಾಂಶ ಹೇರಳವಾಗಿದೆ. ಇದನ್ನು ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾಗೆ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದರಲ್ಲಿ ಬಳಸೋಂಥ ಪ್ರತಿ ನಟ್ಸ್ದೂ ಒಂದೆರಡು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಚಿಯಾ ಸೀಡ್ಸ್ನ ತೊಗೊಳ್ತೀನಿ. ಚಿಯಾ ಸೀಡ್ಸ್ ನೋಡಲಿಕ್ಕೆ ಸಣ್ಣದಾಗಿದ್ರೂ ಪೌಷ್ಟಿಕಾಂಶಗಳ ಗಣಿ ಅಂತಲೇ ಹೇಳ್ಬೋದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಹಾಗೆ ಪ್ರೋಟೀನ್ ಮತ್ತು ನಾರಿನಾಂಶ ಹೆಚ್ಚಾಗಿದೆ. ಜೊತೆಗೆ ಹೊಟ್ಟೆ ತುಂಬಿದಂತೆ ನೋಡ್ಕೊಳ್ಳುತ್ತೆ. ಡಯಟ್ ಮಾಡೋರಿಗೆ ಇದು ತುಂಬಾ ಉಪಯುಕ್ತ. ಹಾಗೆ ಸಬ್ಜಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜಗಳು, ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ದೇಹದ ಆರೋಗ್ಯನ ತಂಪಾಗಿಡೋಕ್ಕೆ ಇದು ತುಂಬಾ ಉಪಯುಕ್ತ. ಅಷ್ಟೇ ಅಲ್ಲದೆ ಇದರಲ್ಲಿ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಕೂಡ ಹೇರಳವಾಗಿದೆ. ನೆಕ್ಸ್ಟ್ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು, ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೇರಳವಾಗಿದೆ. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಮತ್ತು ಹಲ್ಲುಗಳು ಗಟ್ಟಿಯಾಗಲಿಕ್ಕೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಹಾಗೆ ರಕ್ತದೊತ್ತಡನ ಕೂಡ ನಿಯಂತ್ರಣದಲ್ಲಿಡುತ್ತೆ. ರಕ್ತಹೀನತೆ ಇರೋರಿಗೂ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್. ಇದರಿಂದ ಚರ್ಮದ ಆರೋಗ್ಯ ಹಾಗೆ ಕೂದಲಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಕುಂಬಳಕಾಯಿ ಬೀಜ, ಇದರಲ್ಲೂ ಕೂಡ ಮೆಗ್ನೀಷಿಯಂ ಮತ್ತು ಜಿಂಕ್ ಹೇರಳವಾಗಿದೆ. ಹಾಗಾಗಿ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಜೊತೆಗೆ ಮೂಳೆಗಳ ಆರೋಗ್ಯಕ್ಕೆ ಇದು ಕೂಡ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಅಗಸೆ ಬೀಜ ಕೂಡ ಬಳಸ್ತಾ ಇದ್ದೀನಿ. ಇದರಲ್ಲಿ ಲಿಗ್ನಾನ್ ಮತ್ತು ಆಲ್ಫಾ ಸಿಲೋನಿನಿಕ್ ಆಸಿಡ್ ಸಮೃದ್ಧವಾಗಿದೆ. ಇದು ಹೃದಯದ ಆರೋಗ್ಯನ ಕಾಪಾಡಲಿಕ್ಕೆ ತುಂಬಾ ಸಹಕಾರಿ. ಇನ್ನು ಸೂರ್ಯಕಾಂತಿ ಬೀಜಗಳು, ಇದರಲ್ಲಿ ಶಕ್ತಿಯುತವಾದಂಥ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ವಿಟಮಿನ್ ಇ ಹೆಚ್ಚಾಗಿದೆ, ಹಾಗೆ ಉತ್ತಮ ಕೊಬ್ಬನ್ನು ಕೂಡ ಹೊಂದಿದೆ. ಜೊತೆಗೆ ಪ್ರೋಟೀನ್ ಕೂಡ ಹೇರಳವಾಗಿರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಇನ್ನು ಕಲ್ಲಂಗಡಿ ಬೀಜಗಳು, ಇದರಲ್ಲಿ ಕಬ್ಬಿಣಾಂಶ ಮತ್ತು ಪ್ರೋಟೀನ್ ಅಂಶ ಅತ್ಯಧಿಕವಾಗಿದೆ. ದೇಹಕ್ಕೆ ಶಕ್ತಿ ನೀಡಲು ಮತ್ತು ಸ್ನಾಯುಗಳ ಬಲಕ್ಕೆ ಇದು ತುಂಬಾ ಉಪಯುಕ್ತ. ಇದ್ರ ಜೊತೆಗೆ ಬಾದಾಮಿ ಮತ್ತು ಗೋಡಂಬಿ, ಇವುಗಳು ಹೃದಯಕ್ಕೆ ಒಳ್ಳೆಯದಾದ ಆರೋಗ್ಯಕರ ಕೊಬ್ಬನ್ನು ಪ್ರೊವೈಡ್ ಮಾಡುತ್ತವೆ. ಜೊತೆಗೆ ಪ್ರೋಟೀನ್ ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತೆ. ಸೂಕ್ಷ್ಮ ಪೋಷಕಾಂಶಗಳನ್ನ ಕೂಡ ಒದಗಿಸುವಲ್ಲಿ ಇವು ಪ್ರಮುಖ ಪಾತ್ರನ ವಹಿಸುತ್ತವೆ. ಜೊತೆಗೆ ಖರ್ಜೂರ ಮತ್ತು ಒಣ ದ್ರಾಕ್ಷಿ, ಈ ಎರಡರ ಬಗ್ಗೆ ಹೇಳೋದಾದರೆ ನೈಸರ್ಗಿಕವಾಗಿ ಸಿಹಿನ ನೀಡೋದ್ರ ಜೊತೆಗೆ ಕಬ್ಬಿಣಾಂಶ, ಪೊಟ್ಯಾಷಿಯಂ ಮತ್ತು ನಾರಿನಾಂಶನ ಹೇರಳವಾಗಿ ಹೊಂದಿವೆ. ದಿನವಿಡೀ ನಿರಂತರವಾಗಿ ಶಕ್ತಿನ ನೀಡುತ್ತವೆ. ಹಾಗಾಗಿ ಇವನ್ನ ರಾತ್ರಿ ಇಡೀ ಹಾಲಲ್ಲಿ ನೆನೆಸಿಟ್ಟು ಸೇವನೆ ಮಾಡೋದ್ರಿಂದ ಎಲ್ಲ ಬೀಜಗಳು ಮೃದುವಾಗುತ್ತೆ. ಜೊತೆಗೆ ಜೀರ್ಣಕ್ರಿಯೆಗೆ ಸುಲಭ ಆಗುತ್ತೆ. ಈಗ ಓಟ್ಸನ್ನು ಹಾಕೊಳ್ಳೋ ಪ್ರಮಾಣನ ನಾನೀಗ ತೋರಿಸ್ತಾ ಇದ್ದೀನಿ. 1/4 ಕಪ್ ಓಟ್ಸನ್ನು ಹಾಕ್ಕೊಳ್ತಿದ್ದೀನಿ, ಅಂದರೆ 1/4 ಕಪ್ ಅಷ್ಟು. ನಮಗೆ ನಾನು 1/4 ಕಪ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಹಸ್ಬೆಂಡ್ಗೆ 1/2 ಕಪ್ ಅಷ್ಟು ಹಾಕ್ತಿದ್ದೀನಿ, ಅಂದರೆ 2 ಸ್ಪೂನ್ ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಕ್ವಾಂಟಿಟಿನ ಸ್ವಲ್ಪ ಹೆಚ್ಚು ಮಾಡ್ತಿದ್ದೀನಿ ಅವರಿಗೆ. ಎಲ್ರಿಗೂ ರಜೆ ಇದ್ದಿದ್ದರಿಂದ ನಾನು ಎಲ್ರಿಗೂ ನನ್ನ ಜೊತೆಗೆ ಹೋಲ್ಸೇಲ್ ಆಗಿಯೇ ಡಯಟ್ ಮಾಡಿಸ್ದೆ. ನಾವು ಕೂಡ ಒಂದು 3 ಮಂತ್ಸ್ ಡಯಟ್ ಮಾಡಬೇಕಂತ ಅಂದ್ಕೊಂಡ್ವಿ, ಹಾಗಾಗಿ ಮಾಡ್ತಾಯಿದ್ದೀವಿ. ಮೊದಲಿಗೆ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಿದ್ದೀನಿ, ಅಂದರೆ ಕಾಮಕಸ್ತೂರಿ ಬೀಜನ 1 ಸ್ಪೂನ್ ಅಷ್ಟು. ಇದು ಟೇಬಲ್ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನಿಗೆ ಲೆಕ್ಕ ಹಾಕಿದರೆ 1/2 ಸ್ಪೂನ್ ಅಂತ ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಿದ್ದೀನಿ, ಅದು ಕೂಡ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇದು ಕೂಡ 1 ಸ್ಪೂನ್ ಹಾಕ್ಕೊಂಡೆ. ಹಾಗೆ ಕುಂಬಳಕಾಯಿ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ, ಇದನ್ನೆಲ್ಲ 1 ಸ್ಪೂನ್ ಹಾಕ್ಕೊಳ್ತೀನಿ. ಇದು ನೆಂದು ಹೆಚ್ಚಾಗುತ್ತೆ, ಜೊತೆಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ತುಂಬಾ ಕೂಲಾಗಿರುತ್ತೆ. ಈಗ ಸೂರ್ಯಕಾಂತಿ ಬೀಜನ ಹಾಕ್ಕೊಳ್ತಿದ್ದೀನಿ. ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಕಲ್ಲಂಗಡಿ ಬೀಜನ ಹಾಕ್ಕೊಳ್ತಿದ್ದೀನಿ. ಈಗ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಎಲ್ಲದರ ಬೆನಿಫಿಟ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ.
ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡು ಸೇರಿ ಅರ್ಧ ಸ್ಪೂನಷ್ಟು ಆಗುವಷ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಫ್ಲಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ ಕೂಡ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಆಯಿತು. ಇನ್ನು ಇದ್ರ ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ಕೊಳ್ಬೇಕು. ಇದನ್ನು ಕೂಡ ಒಂದೊಂದು ಸ್ಪೂನಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಒಂದೊಂದು ಸ್ಪೂನಿಗೆ ಕರೆಕ್ಟಾಗಿ 6 ಬೀಜ ಬರುತ್ತೆ ಬಾದಾಮಿ. ಗೋಡಂಬಿ ಬಂದು 4 ಬರುತ್ತೆ ಒಂದು ಸ್ಪೂನಿಗೆ. ಲೆಕ್ಕ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು. ನೋಡಿ, ಒಂದು ಸ್ಪೂನಿಗೆ 4 ಪೀಸ್ ಬರುತ್ತೆ, ಜೋಡಿ ಜೋಡಿ ಇರೋಂಥದ್ದು. ಅಲ್ಲಿಗೆ ನಾವು 4 ಗೋಡಂಬಿನ ಸೇವನೆ ಮಾಡ್ದಂಗಾಯಿತು. 6 ಬಾದಾಮಿ, ಒಂದೊಂದು ಸ್ಪೂನಷ್ಟು ಒಣದ್ರಾಕ್ಷಿ, ಹಾಗೆ ಒಂದೊಂದು ಪ್ರಮಾಣದಲ್ಲಿ ಖರ್ಜೂರನ ಹಾಕ್ಕೊಳ್ತಿದ್ದೀನಿ. ಹೆಚ್ಚು ಸಿಹಿ ಬೇಡ ಅಂತ, ಸಿಹಿ ಬೇಕಿರೋರು 2 ರಿಂದ 3 ಹಾಕ್ಕೊಳ್ಬೋದು. ಡಯಟ್ ಮಾಡೋಕ್ಕೆ ಅಂತಲೇ ಮಾಡ್ತಿರೋದ್ರಿಂದ ಸಿಹಿ ಅಂಶ ಸ್ವಲ್ಪ ಕಡಿಮೆ ಇರಲಿ ಅಂತ. ಆಲ್ರೆಡಿ ಎಲ್ಲ ಬೀಜಗಳಲ್ಲೂ ನ್ಯಾಚುರಲ್ ಸಿಹಿ ಇದ್ದೇ ಇರುತ್ತೆ. ನೋಡಿ, ಎಲ್ಲವನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವನ್ನಾಗಿ 3 ಬೌಲಿಗೂ ಹಾಕ್ಕೊಳ್ತೀನಿ. ಇವನ್ನು ಸೇರಿಸ್ಕೊಂಡೆ. ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ಆರೋಗ್ಯಕರವಾದಂಥ ಡಯಟನ್ನು ಮಾಡ್ಬೋದು. ಎಲ್ಲ ಬೀಜಗಳನ್ನ ಸೇರಿಸ್ಕೊಂಡಿದ್ದಾಯಿತು. ಈಗ ಲಾಸ್ಟಲ್ಲಿ ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನು ಸೇರಿಸ್ಕೊಳ್ತೀನಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಆಲ್ರೆಡಿ ಕಾಯಿಸಿಟ್ಟಿರ್ತೀವಿ, ಆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಹಾಲಲ್ಲಿ ರಾತ್ರಿ ಇಡೀ ನೆನೆಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ತಂಪಾಗಿರುತ್ತೆ. ಅಷ್ಟೇ ಅಲ್ಲದೆ ರೆಸಿಸ್ಟೆಂಟ್ ಸ್ಟಾರ್ಚನ್ನು ವೃದ್ಧಿ ಮಾಡುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಉತ್ಪತ್ತಿ ಆಗೋದ್ರಿಂದ ಫ್ರೀಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಹೊಟ್ಟೆಯಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಜೀರ್ಣಾಂಗ ವ್ಯೂಹದ ಆರೋಗ್ಯನ ಸುಧಾರಿಸುತ್ತೆ. ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಇಡೀ ರಾತ್ರಿ ನೆನೆಯೋದ್ರಿಂದ ನಾನು ಹೇಳಿದಂಥ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಓವರ್ನೈಟ್ ಇಡ್ತೀನಿ. ನೈಟು ಮಲಗೋವಾಗ ಕಲಸಿಟ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಮಾಮೂಲಿ ಬೆಳಗಿನ ರೊಟೀನ್ ಆದಂಥ ಬೆಳಿಗ್ಗೆ ಏನಾದರೂ ಲಿಕ್ವಿಡ್ ಸೇವನೆ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಆಪಲ್ ಸೈಡೆಡ್ ವಿನಿಗರ್ ಹೇಳಿದೆ, ಹಾಗೆ ವಾಕಿಂಗು ಬಂದು ಫ್ರೆಶ್ ಅಪ್ ಆಗೋದಿರ್ಬೋದು, ಹಾಗೆ ಅಗಸೆ ಮಜ್ಜಿಗೆನ ಸೇವನೆ ಮಾಡಿದ್ವಿ. ನಂತರ 1 ಅವರ್ ಬಿಟ್ಟು ಈ ಟಿಫನನ್ನು ಸೇವನೆ ಮಾಡ್ತೀವಿ. ಈ ಟಿಫನ್ ಜೊತೆಗೆ ಮತ್ತೆ ಏನನ್ನು ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಇದನ್ನು ಓವರ್ನೈಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದನ್ನು ಒಂದು ಸಾರಿ ಪ್ರೋಸೆಸ್ ತೋರಿಸ್ಬಿಡ್ತೀನಿ ನಾನು. ನಿಜವಾಗ್ಲೂ ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಥವಾ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ಖಂಡಿತ ಈ ಮೆಥಡನ್ನು ಫಾಲೋ ಮಾಡಿ. ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. 100%. ವೆಯ್ಟ್ ಲಾಸ್ ಕೂಡ 100% ಆಗುತ್ತೆ. ನೋಡಿ, ನಾಳೆ ಬೆಳಿಗ್ಗೆ 9:30ಗೆ ಟಿಫನ್ ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಎತ್ತಿಟ್ರೆ ಸಾಕು, ತಣ್ಣಗಾಗಿರುತ್ತೆ. ನೋಡಿ, ಇದಕ್ಕೆ ಈಗ ಮತ್ತೆ ಕಾಯಿಸಿದಂಥ ಹಾಲನ್ನು ಸೇರಿಸ್ಕೊಳ್ಬೇಕು. ಹಾಲೆಲ್ಲ ಹೀರ್ಕೊಂಡು ಬಿಟ್ಟಿರುತ್ತೆ, ಎಲ್ಲ ನಟ್ಸ್ ಎಲ್ಲ ಹೀರ್ಕೊಂಡಿದೆ. ನೋಡಿ, ಡ್ರೈ ಥರ ಕಾಣಿಸ್ತಿದೆ ಎಲ್ಲ. ನೋಡಲಿಕ್ಕೆ ಇಷ್ಟೇ ಕಾಣಿಸುತ್ತೆ, ತಿನ್ನೋಕ್ಕೆ ಆಗಲ್ಲ, ಅಷ್ಟೊಂದು ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಈಗ ಕಾಯಿಸಿರತ್ತೆ ಹಾಲನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಅದ್ರ ಜೊತೆಗೆ ಒಂದೊಂದು ಬೌಲ್ ಫ್ರೂಟ್ಸನ್ನು ತಗೊಳ್ಬೇಕು. ಮ್ಯಾಂಗೋ ಇರ್ಬೋದು, ಆಪಲ್ ಇರ್ಬೋದು, ಅಥವಾ ಪಪ್ಪಾಯ ಮತ್ತು ಗ್ವಾವಾ, ಈ ಥರದ್ದು ಯಾವುದೇ ಹಣ್ಣುಗಳನ್ನ 1 ಬೌಲ್ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಈ ರೀತಿ ಸೇವನೆ ಮಾಡೋದ್ರಿಂದ ಒಂದು ಟಿಫನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಥರದ ಹಣ್ಣನ್ನು ಸೇವನೆ ಮಾಡ್ಬೋದು. ಲಾಸ್ಟಲ್ಲಿ ತಿನ್ನಲಿಕ್ಕೆ ಮುಂಚೆ ಮ್ಯೂಸಿಲಿನ ಸೇರಿಸ್ಕೊಳ್ತಿದ್ದೀನಿ. ಇದು ಇದ್ದರೆ ಸೇರಿಸ್ಕೊಳ್ಬೋದು. ಇದು ಫ್ಲೆಕ್ಸ್ ಬರುತ್ತಲ್ಲ, ಕಾರ್ನ್ಫ್ಲೆಕ್ಸ್, ಆ ಥರ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ತಿನ್ನಲಿಕ್ಕೆ. ಹಾಗೆ ಆರೋಗ್ಯಕರವಾದದ್ದು ಕೂಡ ಇದು ರಾಗಿ ಫ್ಲೆಕ್ಸ್. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಡಯಟ್ ಮಾಡೋ ಹಾಗಿದ್ರೆ ಈ ಥರ ಡಯಟ್ ಫುಡ್ಡನ್ನು ರೆಡಿ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸು ಮಾಡ್ಕೊಳ್ಬೋದು, ಕೆಟ್ಟ ಕೊಲೆಸ್ಟ್ರಾಲ್ನು ಹೋಗಲಾಡಿಸ್ಬೋದು, ಆರೋಗ್ಯಕರವಾದಂಥ ಜೀವನನ ನಡೆಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.